ಇವತ್ತಿನ ಮ್ಯಾಚ್ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಇರುವಂತ ಎಲ್ಲ ಪ್ಲೇಯರ್ಸ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ವಿರಾಟ್ ಕೊಹ್ಲಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಯಾಕೆ ಗೊತ್ತಾ, ಈಗ ವಿರಾಟ್ ಕೊಹ್ಲಿ ಮೇಲೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇದೆ. ಯಾಕೆ ಅಂದ್ರೆ ವಿರಾಟ್ ಕೊಹ್ಲಿ ತುಂಬಾ ಹಳೆ ಪ್ಲೇಯರು. ವಿರಾಟ್ ಕೊಹ್ಲಿ ಕ್ರೀಸ್ ನಲ್ಲಿ ಇದ್ರೆ ಇನ್ನು ಉಳಿದಿರುವಂತ ಎಲ್ಲ ಪ್ಲೇಯರ್ಗಳು ತುಂಬಾ ಚೆನ್ನಾಗಿ ಆಡ್ತಾರೆ ಅನ್ನುವಂತ ಮೈಂಡ್ ಸೆಟ್ ಇದೆ. ಕರೆಕ್ಟಾ? ಇವಾಗ ವಿರಾಟ್ ಕೊಹ್ಲಿ ಒಬ್ಬ ಔಟ್ ಆದ್ರೆ ಟೀಮ್ ನಲ್ಲಿರುವಂತ ಬೇರೆ ಯಾವ ಪ್ಲೇಯರ್ ಪರ್ಫಾರ್ಮ್ ಮಾಡೋದಿಲ್ಲ ಅನ್ನುವಂತ ಆ ಒಂದು ಮೈಂಡ್ ಸೆಟ್ ಇಂದ ಸದ್ಯಕ್ಕೆ ಈಗ ನಾವು ಆಚೆ ಬಂದಿದೀವಿ. ವಿರಾಟ್ ಕೊಹ್ಲಿ ಬಂದು ಟೀಮ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕರೆಕ್ಟಾ? ಇನ್ನು ಉಳಿದಿರುವಂತಹ ಪ್ರತಿಯೊಬ್ಬ ಪ್ಲೇಯರ್ಸ್ಗಳ ಬಗ್ಗೆ ಬರಬೇಕು ಅಂದ್ರೆ ಕೊಹ್ಲಿ ಜೊತೆಗೆ ಫಿಲ್ ಸಾಲ್ಟ್ ಬರ್ತಾನೆ. ಫಿಲ್ ಸಾಲ್ಟ್ ಈಗ ಫಾರ್ಮ್ ತುಂಬಾ ಚೆನ್ನಾಗಿದೆ. ಆತ ಅದ್ಭುತವಾಗಿ ಆಡ್ತಾ ಇದ್ದಾನೆ. ಅದು 4-6 ಒಳ್ಳೆ ಟೈಮಿಂಗ್ಸ್ ಮಾಡ್ತಾ ಇದ್ದಾನೆ. ಫಿಲ್ ಸಾಲ್ಟ್ ಫೀಲ್ಡಿಂಗ್ ಕೂಡ ತುಂಬಾ ಅದ್ಭುತವಾಗಿದೆ. ಇನ್ನು ದೇವದತ್ ಪಡಿಕ್ಕಲ್ಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಇವತ್ತಿನ ಮ್ಯಾಚ್ ಅಲ್ಲಿ ದೇವದತ್ ಪಡಿಕ್ಕಲ್ಲು ಸಿಗುವಂತ ಅವಕಾಶನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಕರೆಕ್ಟಾ? ಇನ್ನು ರಜತ್ ಪಾಟಿದಾರ್ ಬಗ್ಗೆ ಅಂತೂ ಹೇಳೋದು ಬೇಕೇ ಆಗಿಲ್ಲ. ಯಾಕೆ ಅಂದ್ರೆ ರಜತ್ ಪಾಟಿದಾರ್ದು ಬ್ಯಾಟಿಂಗ್ ಬಂದಾಗ ಟೀಮ್ ನಲ್ಲಿರುವಂತ ಅಂದ್ರೆ ಆಪೋಸಿಟ್ ಟೀಮ್ನವರು ಒಂದು ನೋಟಿಸ್ ಮಾಡ್ತಾರೆ, ಓ ರಜತ್ ಪಾಟಿದಾರ್ ಬಂದಿದ್ದಾರೆ ಅಂದ್ರೆ ಈ ರಜತ್ ಪಾಟಿದಾರ್ದು ಲಕ್ಷಣಗಳು ಸರಿ ಇಲ್ಲ ಗುರು. ನಾವು ಹಾಕುವಂತ ಬೋಲ್ಗೆ ಆತ ಹೊಡೆಯುವಂತ ಒಂದು ಇಂಟೆಂಟ್ ನೋಡಿದ್ರೆ ಎಷ್ಟೋ ಜನ್ಮದ ಹಳೆ ದ್ವೇಷನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ತೀರಿಸ್ತಾ ಇದ್ದಾನೆ ಅಂತ ಅವರು ಯೋಚನೆ ಮಾಡಬೇಕು. ಕರೆಕ್ಟಾ? ಈಗ ಅಪೋಸಿಷನ್ ಅಲ್ಲಿರುವಂತ ಬೌಲರ್ಸ್ಗಳು ಬೋಲ್ ಮಾಡಿದ್ಮೇಲೆ ನಮ್ಮ ಬಾಲ್ ಎಲ್ಲೂ ಹೋಗುತ್ತೆ ಅಂತ ಅವ್ರಿಗೆ ಕೂಡ ಗೊತ್ತಿರೋದಿಲ್ಲ. ಆ ಒಂದು ಜಾಗದಲ್ಲಿ ರಜತ್ ಪಾಟಿದಾರ್ ಹಿಟ್ ಹೊಡಿತಾನೆ. ಕರೆಕ್ಟಾ? ಇನ್ನು ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಬ್ಯಾಟ್ಸ್ಮನ್ಗಳು ಏನೋ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇವತ್ತು ಬೌಲರ್ಸ್ಗಳಿಗೂ ಕೂಡ ಒಂದು ಒಳ್ಳೆ ಅವಕಾಶ ಸಿಕ್ಕರೆ ಸಾಕು ಅಂತೇಳಿ ಅವರು ಕೂಡ ಕಾಯ್ತಾ ಇದ್ದಾರೆ. ಅದರಲ್ಲಿ ಸುಯೇಶ್ ಶರ್ಮಾ ಮುಂಬೈ ಎದುರುಗಡೆ ಬೌಲಿಂಗ್ ಮಾಡುವಾಗ ಸಿಕ್ಕಾಪಟ್ಟೆ ಕ್ಯಾಚ್ಗಳು ಮಿಸ್ ಆಯ್ತು. ಅಂದ್ರೆ ಯಾವುದು ಅಷ್ಟೊಂದು ಕಂಟ್ರೋಲ್ ಅಲ್ಲಿ ಇರಲಿಲ್ಲ. ಯಾಕೆಂದ್ರೆ ಫೀಲ್ಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಮಿಸ್ ಆಯ್ತು, 4ಗಳು ಜಾಸ್ತಿ ಬಂತು. ಕೊನೆಗೆ ಸುಯೇಶ್ ಶರ್ಮಾ ಸಿಕ್ಕಾಪಟ್ಟೆ ಬೇಜಾರಾಗಿದ್ರು. ಅಂದ್ರೆ ಆ ಒಂದು ನೆಗೆಟಿವ್ ಆಂಗಲ್ ಇಂದ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡೋದ್ರಿಂದ ಸುಯೇಶ್ ಶರ್ಮಾಗೆ ಒಂದು ಒಳ್ಳೆ ಬ್ರೇಕ್ ಸಿಗ್ಬಹುದು ಆಸ್ ಎ ಸ್ಪಿನ್ ಬೌಲರ್ ಆಗಿ. ನೋಡೋಣ ಇರಿ, ಇವತ್ತು ಮ್ಯಾಚ್ ಕಂಪ್ಲೀಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇವತ್ತಿನ ಮ್ಯಾಚ್ ಯಾವ ತರ ಇರುತ್ತೆ ಅಂತೇಳಿ. ಆಮೇಲೆ ಇನ್ನೊಬ್ಬ ರಸಿಕ್ ಅಂತೇಳಿ ಜಮ್ಮು ಕಾಶ್ಮೀರದಿಂದ ಬಂದಂತ ಒಬ್ಬ ಬೌಲರ್ ಬರೋಡಾ ಟೀಮ್ ನಲ್ಲಿ ಕೂಡ ಆಡ್ತಾ ಇದ್ದ. ಜಮ್ಮು ಕಾಶ್ಮೀರ ಟೀಮ್ಗೋಸ್ಕರನೂ ಆಡ್ತಾ ಇದ್ದ. ಆದ್ರೆ ಮೊನ್ನೆ ಫಸ್ಟ್ ಟೈಮ್ ಬೌಲಿಂಗ್ ಮಾಡಿದಾಗ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದ. ಅಂದ್ರೆ ಸ್ವಲ್ಪ ಲೆಗ್ ಇಂಜುರಿ ಆಗಿದ್ರಿಂದ ಆ ಮ್ಯಾಚ್ ಅಲ್ಲಿ ಸರಿಗೆ ಬೌಲಿಂಗ್ ಮಾಡ್ಲಿಕ್ಕೆ ಆಗಿಲ್ಲ. ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಆ ರಸಿಕ್ ಹೊಸ ಬೌಲರ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಬಹುದು. ಅಂದ್ರೆ ಆತ IPL ನಲ್ಲೇ ತುಂಬಾ ಹೈಯೆಸ್ಟ್ ಸ್ಪೀಡ್ ಬೌಲಿಂಗ್ ಮಾಡ್ತಾನೆ. ಅಂದ್ರೆ 144 ಕಿಲೋಮೀಟರ್. ಕರೆಕ್ಟಾ? ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಆತನ ಕೈ ಚಳಕ ನೋಡುವಂತ ಅವಕಾಶ ನಮ್ಗೆ ಸಿಗ್ಬೋದು. ಇನ್ನು ಓವರ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಟೀಮ್ ನಲ್ಲಿರುವಂತ ಬ್ಯಾಟ್ಸ್ಮನ್ಗಳು ಬೌಲರ್ಸ್ಗಳು ಇವತ್ತಿನ ಮ್ಯಾಚ್ ನಲ್ಲಿ ಒಂದು ಒಳ್ಳೆ ಸ್ಕೋರ್ ಕೂಡ ಕೊಡ್ಬೋದು. ಬೈ ಚಾನ್ಸ್ ಸ್ಕೋರ್ ಕಡಿಮೆ ಆದ್ರೂ ಡಿಫೆಂಡ್ ಮಾಡೋದಕ್ಕೆ ಇವತ್ತು ಪೂರ್ತಿ ತಯಾರಿ ಮಾಡ್ಕೊಂಡಿರ್ತಾರೆ. ಯಾಕೆ ಗೊತ್ತಾ, ನಾವು SRH ಮತ್ತೆ ರಾಜಸ್ಥಾನ್ ರಾಯಲ್ಸ್ ಎದುರುಗಡೆ ಮ್ಯಾಚ್ ನಡೆದಾಗ ನೀವು ನೋಡಿರ್ಬೋದು SRH ನವರು ಯಾವ ತರ ಕಂಬ್ಯಾಕ್ ಮಾಡಿದ್ರು. ಕರೆಕ್ಟಾ? ಇವತ್ತು ಕೂಡ ಲಕ್ನೋನವರು ಕೂಡ ಕಂಬ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಆದ್ರೆ RCB ನವರು ಪೂರ್ತಿ ತಯಾರಿ ಆಗಿದ್ದಾರೆ. ನೋಡೋಣ ಇವತ್ತಿನ ಮ್ಯಾಚ್ ನಲ್ಲಿ ಒಂದು ಟೋಟಲ್ ಸ್ಕೋರ್ ಎಷ್ಟಾಗಬಹುದು ಅಂತ ಗೆಸ್ ಮಾಡಿದ್ರೆ ಒಂದು 200 ಇಂದ 220 ವರೆಗೂ ಕ್ರಾಸ್ ಆಗ್ಬೋದು. ಬೈ ಚಾನ್ಸ್ ಪಿಚ್ ಏನಾದ್ರು ಕೈ ಕೊಡೋದಿಲ್ಲ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂದು ಆ ತರ ಸಿಚುವೇಶನ್ ಇಲ್ಲ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ 250 ಹತ್ರವರೆಗೂ ಹೋಗ್ಬೋದು. 220 ಇಂದ 250 ವರೆಗೂ ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ RCB ನವರು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ.